ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಕಾಣಿಸಿಕೊಳ್ಳುವುದಕ್ಕೆ ಒಂದು ಕಾರಣವಿದೆ. ನಾನು ಕೃಷ್ಣನು, ಪಾರ್ಥ. ಇಂದು ನಿನ್ನೊಳಗೆ ಒಂದು ಗದ್ದಲ ಇದೆಯೇ? ಒಂದು ಚಿಂತೆಯು, ಒಂದು ಪ್ರಶ್ನೆಯು. ಯಾಕೆ ನನ್ನ ಮನಸ್ಸು ಶಾಂತವಾಗಿಲ್ಲ? ಏಕೆ ಇಷ್ಟು ಓಟ? ಏಕೆ ಒಳಗೆ ಸುಸ್ತು? ಪಾರ್ಥ, ಈಗ ನೀನು ಕೇಳಬೇಕಾದ ವಿಷಯ ಮೌನ. ಮೌನದ ಮಹಿಮೆ, ಮೌನದ ಶಕ್ತಿ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿರುವೆ, ಮನಸ್ಸು ಶಾಂತವಾದಾಗ ಮಾತ್ರ ಆತ್ಮದ ಧ್ವನಿ ಕೇಳುತ್ತದೆ. ನೀನು ಮೌನವನ್ನು ಹುಡುಕುತ್ತಿದ್ದೀಯ, ಆದರೆ ನಿನ್ನೊಳಗೆ ಮಾತ್ರ ಶಬ್ದ. ಶಬ್ದ ನಿನ್ನ ಯೋಚನೆಗಳು, ಶಬ್ದ ನಿನ್ನ ಭಯಗಳು, ಶಬ್ದ ನಿನ್ನ ಹಿಂದಿನ ತಪ್ಪುಗಳ ನೆನಪು. ಪಾರ್ಥ, ಈಗ ನೀನು ನಿಜವಾದ ಮೌನವನ್ನು ಅರಿಯಬೇಕು. ಮೌನವೇನು ಪಾರ್ಥ? ಮೌನ ಎಂದರೆ ಮಾತಾಡದೇ ಇರುವುದಲ್ಲ. ಮೌನ ಎಂದರೆ ಮನಸ್ಸಿನ ಶಬ್ದ ನಿಲ್ಲುವ ಕ್ಷಣ, ಬಯಕೆಗಳ ಓಟ ನಿಲ್ಲುವ ಕ್ಷಣ, ಭಯದ ಮಳೆ ನಿಂತ ಕ್ಷಣ. ಪಾರ್ಥ, ಮೌನವು ನಿನ್ನನ್ನು ನಿನ್ನೊಳಗೆ ಕರೆದುಕೊಯ್ಯುತ್ತದೆ. ನೀನು ಹೆಚ್ಚು ಮೌನವಾಗಿರುವಷ್ಟು ನಿನ್ನೊಳಗಿನ ಬೆಳಕು ಹೆಚ್ಚು ಕಾಳುತ್ತದೆ. ಗದ್ದಲ ಯಾವಿಂದ ಬರುತ್ತಿದೆ ಪಾರ್ಥ? ಗದ್ದಲ ಹುಳಗಿನಿಂದ ಬರುವುದಿಲ್ಲ, ಅದು ನಿನ್ನೊಳಗೆ ಸೃಷ್ಟಿಯಾಗುತ್ತದೆ. ಮನಸ್ಸು ಎಂದಿಗೂ ಶಾಂತವಾಗಿರುವುದಿಲ್ಲ. ಅದು ಹಳೆಯ ನೋವನ್ನು ಎತ್ತುತ್ತದೆ, ಭವಿಷ್ಯದ ಭಯವನ್ನು ತರುತ್ತದೆ, ಅಸಮಾಧಾನವನ್ನು ಹೆಚ್ಚಿಸುತ್ತದೆ. ಈಗ ನೀನು ಮೌನದ ಶರಣಾಗಬೇಕು. ಮೌನದ ಮೊದಲ ಶಕ್ತಿ ನಿನ್ನೊಳಗಿನ ದಾರಿ ಪಾರ್ಥ. ಬಾಹ್ಯ ಜಗತ್ತು ಜೋರಾಗಿ ಮಾತನಾಡುತ್ತದೆ, ಇದು ಮಾಡು, ಅದು ಮಾಡಬೇಡ, ಇದು ಸರಿಯಾದ ದಾರಿ, ಹೀಗೆ ಬದುಕು. ಆದರೆ ನಿನ್ನೊಳಗಿನ ಧ್ವನಿ, ಸತ್ಯದ ಧ್ವನಿ, ನಿಧಾನವಾಗಿ ಮಾತ್ರ ಮಾತಾಡುತ್ತದೆ. ಮೌನದಲ್ಲೇ ಆ ಧ್ವನಿ ಸ್ಪಷ್ಟವಾಗುತ್ತದೆ. ಪಾರ್ಥ, ನೀನು ಗದ್ದಲದೊಳಗೆ ನಡೆದರೆ ನಿನ್ನ ದಾರಿ ಕಳೆದು ಹೋಗುತ್ತದೆ. ನೀನು ಮೌನಕ್ಕೆ ಹೋಗಿದರೆ ನಿನ್ನ ದಾರಿ ಕಾಣುತ್ತದೆ. ಮೌನದ ಎರಡನೇ ಶಕ್ತಿ ನಿನ್ನ ಶಕ್ತಿಯನ್ನು ರಕ್ಷಿಸುವುದು ಪಾರ್ಥ. ಯಾರೇ ಹೆಚ್ಚು ಮಾತನಾಡಿದರೂ ಹೆಚ್ಚು ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಮೌನ ಶಕ್ತಿ ಸಂಗ್ರಹ. ಮೌನವು ಮನಸ್ಸನ್ನು ಕಟ್ಟಿಹಾಕುತ್ತದೆ. ಅದು ನಿನ್ನ ಕೋಪವನ್ನು ಕಡಿಮೆ ಮಾಡುತ್ತದೆ, ನಿನ್ನ ಭಯವನ್ನು ಶಮನಗೊಳಿಸುತ್ತದೆ, ನಿನ್ನ ನಿರ್ಧಾರಗಳನ್ನು ಸ್ಪಷ್ಟಗೊಳಿಸುತ್ತದೆ. ಪಾರ್ಥ, ಯೋಧನ ಬಲ ಅವನ ಕಿರುಚುವಿಕೆಯಲ್ಲಿ ಅಲ್ಲ, ಅವನ ಮೌನದ ಸಮಾಧಾನದಲ್ಲಿ. ಮೌನದ ಮೂರನೇ ಶಕ್ತಿ ದೇವರ ಧ್ವನಿ ಪಾರ್ಥ. ನೀನೊಬ್ಬನು ದೇವರನ್ನು ಹುಡುಕುತ್ತೀಯೆ, ಆದರೆ ಗದ್ದಲದಲ್ಲಿ ಹುಡುಕುತ್ತಿದ್ದೀಯೆ. ದೇವರ ಧ್ವನಿ ಗರ್ಜನೆಯಲ್ಲ, ಮೌನದ ನಡುಕ. ನಿನ್ನ ಉಸಿರಿನಲ್ಲಿ ನಾನು ಇದ್ದೇನೆ, ನಿನ್ನ ಹೃದಯದ ಮಧ್ಯೆ ನಾನು ಇದ್ದೇನೆ. ಆದರೆ ಅದನ್ನು ಕೇಳಲು ಮೌನ ಬೇಕು ಪಾರ್ಥ. ನೀನು ಮೌನಕ್ಕೆ ಹೋದಾಗ ನಾನು ಮಾತನಾಡುತ್ತೇನೆ. ಮೌನ ಯಾಕೆ ಕಷ್ಟ ಪಾರ್ಥ? ಮೌನಕ್ಕೆ ಕುಳಿತಾಗ ಮನಸ್ಸು ವಿಚಲಿತವಾಗುತ್ತದೆ. ಹಳೆಯ ನೋವುಗಳು ಬರುತ್ತವೆ, ಹಳೆಯ ತಪ್ಪುಗಳ ನೆನಪುಗಳು ಎದ್ದರು, ಭವಿಷ್ಯದ ಭಯದ ಮೋಡಗಳು ಸೇರುತ್ತವೆ. ನೀನು ಓಡಬೇಡ. ಇದು ತರಬೇತಿ ಇಲ್ಲದ ಕುದುರೆಯಂತೆ. ಅದನ್ನು ಶಾಂತವಾಗಿ ಹಿಡಿದುಕೊಳ್ಳು. ಸ್ವಲ್ಪ ಸಮಯದ ನಂತರ ಮನಸ್ಸು ನಿನ್ನ ಮಾತು ಕೇಳುತ್ತದೆ. ಮೌನದ ಅಭ್ಯಾಸ. ಕೃಷ್ಣನ 3 ಮಾರ್ಗಗಳು. 1. ಪ್ರತಿದಿನ 5 ನಿಮಿಷ ಮೌನ. ಯಾವುದೂ ಮಾಡಬೇಡ. ಯೋಚನೆಗಳು ಬರಲಿ ಬಿಡು, ನಿನ್ನ ಉಸಿರನ್ನು ಕೇಳು. 2. ಪ್ರತಿದಿನ 10 ನಿಮಿಷ ಮಾತಿಲ್ಲದ ಸಮಯ. ಮೊಬೈಲ್ ಬೇಡ, ಸಂಗೀತ ಬೇಡ, ಮಾತು ಬೇಡ, ಕೇವಲ ನಿಶ್ಶಬ್ದ. 3. ಪ್ರತಿಕ್ರಿಯೆಯನ್ನು ತಡಮಾಡು ಪಾರ್ಥ. ಯಾವಾಗಲೂ ಪ್ರತಿಕ್ರಿಯೆ ಕೊಡಬೇಡ. ಮೌನದಲ್ಲಿ ಒಂದು ಕ್ಷಣ, ನಂತರ ಉತ್ತರಿಸು. ಇದು ನಿನ್ನ ಜೀವನವನ್ನು ಬದಲಿಸುತ್ತದೆ. ಮೌನವು ನಿನ್ನ ತಪ್ಪುಗಳನ್ನು ಸರಿಪಡಿಸುತ್ತದೆ ಪಾರ್ಥ. ಹೆಚ್ಚು ತಪ್ಪುಗಳನ್ನು ಮನುಷ್ಯನು ಕೋಪದಲ್ಲಿ ಮಾಡುತ್ತಾನೆ, ಗದ್ದಲದಲ್ಲಿ ಮಾಡುತ್ತಾನೆ, ತಕ್ಷಣ ಪ್ರತಿಕ್ರಿಯೆಯಲ್ಲಿ ಮಾಡುತ್ತಾನೆ. ಮೌನವು ತಪ್ಪುಗಳನ್ನು ನಿಲ್ಲಿಸುತ್ತದೆ, ನಿನ್ನ ಮಾತುಗಳನ್ನು ಸ್ವಚ್ಛಗೊಳಿಸುತ್ತದೆ, ನಿನ್ನ ಆಲೋಚನೆಗಳನ್ನು ಶುದ್ಧಗೊಳಿಸುತ್ತದೆ. ಪಾರ್ಥ, ಮೌನದಲ್ಲಿ ನಿರ್ಧಾರ ಮಾಡಿದರೆ ಅದು ಸರಿಯಾಗಿರುತ್ತದೆ. ಮೌನದಲ್ಲಿ ನೀನು ನಿನ್ನನ್ನು ಅರಿಯುತ್ತೀಯೆ ಪಾರ್ಥ. ನೀನು ಹಲವು ಬಾರಿ ಕೇಳಿದ್ದೀಯೆ, ನಾನು ಯಾರೇ, ನನ್ನ ಗುರಿ ಏನು, ನನ್ನ ದಾರಿ ಯಾವುದು? ಇದು ಮೌನದಲ್ಲೇ ತಿಳಿಯುತ್ತದೆ. ಮೌನವು ನಿನ್ನ ಮನಸ್ಸಿನ ಮೋಡಗಳನ್ನು ತೆಗೆಯುತ್ತದೆ. ಅದರ ಹಿಂದೆ ಇರುವ ನಿನ್ನ ನಿಜ ಸ್ವರೂಪ ಕಾಣಿಸುವುದು ಮೌನ. ಪಾರ್ಥ, ಆಕಾಶದಂತೆ ನೀನು. ಮೋಡಗಳು ಬರುವುದು ಹೋಗುವುದು, ಆದರೆ ನೀನು ಅಚಲ. ಮೌನವು ತರಲಿರುವ ಬದಲಾವಣೆಗಳು ಪಾರ್ಥ. ನೀನು ಮೌನವನ್ನು ಆಹ್ವಾನಿಸಿದಾಗ ನಿನ್ನ ಭಾವನೆಗಳು ಸಮತೋಲನವಾಗುತ್ತವೆ. ಕೋಪ ಕಡಿಮೆಯಾಗುತ್ತದೆ, ಭಯ ಕಡಿಮೆಯಾಗುತ್ತದೆ, ನಿರ್ಧಾರಗಳು ಸ್ಪಷ್ಟವಾಗುತ್ತವೆ, ಮನಸ್ಸಿನ ಹೊರೆ ಇಳಿಯುತ್ತದೆ, ಆತ್ಮವಿಶ್ವಾಸ ಜಾಗೃತವಾಗುತ್ತದೆ,
ನಿನ್ನೊಳಗಿನ ಬೆಳಕು ಹೆಚ್ಚುತ್ತದೆ. ಪಾರ್ಥ, ಅಶಾಂತಿ ಒಂದು ರೋಗ, ಮೌನ ಅದರ ಔಷಧಿ. ಮೌನವು ನಿನ್ನ ರಕ್ಷಣೆಯಾದ್ದು ಪಾರ್ಥ. ಯಾರೇ ನಿನ್ನನ್ನು ಕೆಣಕಲಿ, ಮೌನ. ಯಾರೇ ನಿನ್ನನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಲಿ, ಮೌನ. ಯಾರೇ ನಿನ್ನ ಬಗ್ಗೆ ಮಾತಾಡಲಿ, ಮೌನ. ಮೌನ ಎಂದರೆ ದುರ್ಬಲತೆ ಅಲ್ಲ, ಅದು ನಿನ್ನ ಬುದ್ಧಿಯ ಬಲ, ಅದು ನಿನ್ನ ಪರಿಪಕ್ವತೆ. ಪಾರ್ಥ, ನೀನು ಮೌನ ಹಿಡಿದರೆ ಯಾವುದೂ ನಿನ್ನನ್ನು ಹರಟೆಗೊಳಿಸಲಾರದು. ಮೌನವು ನಿನ್ನ ಆತ್ಮದ ಬಾಗಿಲು. ಪಾರ್ಥ, ನನ್ನ ಜೀವನ ಯಾಕೆ ಹೀಗೆ? ನಾನು ಯಾವ ದಾರಿಗೆ ಹೋಗಬೇಕು? ನನ್ನ ಗುರಿ ಏನು? ಇವುಗಳಿಗೆ ಉತ್ತರ ಗದ್ದಲದಲ್ಲಿ ಸಿಗುವುದಿಲ್ಲ. ಮೌನಕ್ಕೆ ಉತ್ತರ ಇದೆ. ನೀನು ಮೌನಕ್ಕೆ ಹೋದಾಗ ನಿನ್ನ ಆತ್ಮದ ಬಾಗಿಲು ತೆರೆದುಕೊಳ್ಳುತ್ತದೆ. ಅಲ್ಲಿ ನಾನು ಇರುವೆ. ನಿನ್ನನ್ನು ಬೆಳಕಿಗೆ ತೆಗೆದುಕೊಳ್ಳಲು ಕಾಯುತ್ತಿರುವೆ. ಇಂದು ಒಂದು ಸಂಕಲ್ಪ ಪಾರ್ಥ. ಇಂದು ನೀನು ಒಂದು ನಿರ್ಧಾರ ಮಾಡು. ನಾನು ಮೌನವನ್ನು ಅಭ್ಯಾಸ ಮಾಡುತ್ತೇನೆ. ಪಾರ್ಥ, ನಿನ್ನ ದೊಡ್ಡ ಸಮಸ್ಯೆಗಳಿಗೆ ಮೌನವೇ ಪರಿಹಾರವಾಗಬಹುದು. ಮೌನದಲ್ಲಿ ನಡೆಯು, ಮೌನದಲ್ಲಿ ನಿರ್ಧರಿಸು, ಮೌನದಲ್ಲಿ ಬದುಕು, ಮೌನದಲ್ಲಿ ನನ್ನನ್ನು ಕಾಣು. ಪಾರ್ಥ, ನನ್ನತ್ತ ಬಾ. ಮೌನದೊಳಗೆ ನಾನು ಇರುವೆ, ನಿನ್ನನ್ನು ಮುನ್ನಡೆಸಲು ಸಿದ್ಧನಾಗಿ. ಈ ಸಂದೇಶ ನಿನ್ನ ಹೃದಯಕ್ಕೆ ತಾಕಿದರೆ ಕಮೆಂಟಿನಲ್ಲಿ ಬರೆಯು. ಜೈ ಶ್ರೀಕೃಷ್ಣ. ಹರಿ ಓಂ.